Hello children, let's continue the same chapter itself. Now we will be doing about nerves. Nerves are made up of tiny nerve cells. These nerve cells are called neurons. Each nerve cell is called as neuron. They carry message from different parts of our body to our brain and spinal cord. ಸೊ ಈ ನ್ಯೂರಾನ್ಸ್ ಏನು ಮಾಡುತ್ತೆ, ಮೆಸೇಜಸ್ನ ಕ್ಯಾರಿ ಮಾಡುತ್ತೆ ಎಲ್ಲಿಂದ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿಯಿಂದ ಬ್ರೈನಿಗೆ ಮತ್ತು ಸ್ಪೈನಲ್ ಕಾರ್ಡಿಗೆ ಮೆಸೇಜಸ್ ಸೆಂಡ್ ಮಾಡುತ್ತೆ. ನೆಕ್ಸ್ಟ್, ದಿಸ್ ಇಸ್ ವೈ ದೇ ಆರ್ ಆಲ್ಸೋ ನೋನ್ ಆಸ್ ದಿ ಮೆಸೆಂಜರ್ಸ್ ಆಫ್ ದಿ ಬಾಡಿ. ಸೊ ದೀಸ್ ನ್ಯೂರಾನ್ಸ್ ಆರ್ ಕಾಲ್ಡ್ ದಿ ಮೆಸೆಂಜರ್ಸ್ ಆಫ್ ದಿ ಬಾಡಿ. There are 3 types of nerves in a body which each type carrying a specific function. ಎಷ್ಟು ಟೈಪ್ಸ್ ಇದೆ ನರ್ವ್ಸು? 3 ಟೈಪ್ಸ್ ಇದೆ. 3 ಟೈಪ್ಸು ಸ್ಪೆಸಿಫಿಕ್ ಫಂಕ್ಷನ್ನ ಮಾಡುತ್ತೆ. ದ ಫಸ್ಟ್ ಒನ್ ಇಸ್ ದಿ ಸೆನ್ಸರಿ ನರ್ವ್ಸ್. ದೇ ಸೆಂಡ್ ಇನ್ಫಾರ್ಮೇಷನ್ ಫ್ರಮ್ ದಿ ಸೆನ್ಸ್ ಆರ್ಗನ್ಸ್ ಸಚ್ as skin, eyes, nose, tongue and ears to the brain and the spinal cord. ಫಾರ್ ಎಕ್ಸಾಂಪಲ್, ಈಗ ನೀವೇನಾದರೂ ನೋಡಿದ್ರಿ, ಅದು ನೋಡಿದ ತಕ್ಷಣ ನಿಮ್ಮ ಕಣ್ಣಲ್ಲಿರುವಂಥ ಸೆನ್ಸ್ ಆರ್ಗನ್ಸು ಬ್ರೈನಿಗೆ ಇನ್ಫಾರ್ಮೇಷನ್ ಕಳಿಸುತ್ತೆ. ಈಗ ಯಾರನ್ನೋ ನೋಡಿದ್ವಿ ಅಂದ್ಕೊಂಡು, ಈಗ ಎಲ್ಲೋ ನೋಡಿದ್ದೀವಲ್ಲ ಅಂತ ಅನಿಸುತ್ತೆ ತಾನೆ, ಇವ್ರನ್ನೆಲ್ಲೋ ನೋಡಿದ್ದೀವಿ, ನಮಗೆ ಇವ್ರು ಗೊತ್ತಲ್ವಾ ಅಂತ ಅನಿಸುತ್ತೆ. ಸೊ ನಿಮ್ಮ ಕಣ್ಣಲ್ಲಿರುವಂಥ ನರ್ವ್ಸು ನಿಮ್ಮ ಬ್ರೈನಿಗೆ ಇನ್ಫಾರ್ಮೇಷನ್ ಕಳಿಸುತ್ತೆ, ಇವ್ರು ಯಾರೋ ಗೊತ್ತಿರ್ಬೋದು ನಮಗೆ, ನಾನು ನೋಡಿದ್ದೀನಿ ಇವ್ರನ್ನ. ಸೊ ಈ ಥರದ್ದು ಫಂಕ್ಷನ್ ಮಾಡೋದು ಸೆನ್ಸರಿ ನರ್ವ್ಸ್. Motor nerves. They send information from the brain or spinal cord to muscle or parts of the body. So motor ಅಂತಷ್ಟ ಮೂಮೆಂಟ್, ಮೋಟಾರ್ ಅಂದರೆ ಮೂಮೆಂಟ್. ಸೊ ಬ್ರೈನ್ ಅಥವಾ ಸ್ಪೈನಲ್ ಕಾರ್ಡಿಂದ ಮಸಲ್ಸ್, ಕೈ ಕಾಲು ಈ ಥರದ್ದು ಬೇರೆ ಬೇರೆ ಪಾರ್ಟ್ಸಿಗೆ ಇನ್ಫಾರ್ಮೇಷನ್ನ ಸೆಂಡ್ ಮಾಡುತ್ತೆ. ದ ನೆಕ್ಸ್ಟ್ ಇಸ್ ದಿ mixed nerves. Mixed nerves comprises both motor and sensory nerves, thus carry messages to and from the brain. So mixed nerves ಎರಡೂ ಇರುತ್ತೆ. ಸೊ ಎರಡೂ ಇದ್ದಾಗ ಏನಾಗುತ್ತೆ, ಎರಡಕ್ಕೂ ಮೆಸೇಜಸ್ ತೊಗೊಂಡೋಗುತ್ತೆ, ಬ್ರೈನಿಂದನೂ ತೊಗೊಳುತ್ತೆ ಮತ್ತು ಬ್ರೈನಿಗೂ ಕಳಿಸುತ್ತೆ. ಆಯಿತಾ? ನೆಕ್ಸ್ಟ್, ರಿಫ್ಲೆಕ್ಸ್ ಆ್ಯಕ್ಷನ್. So, the body's control center. The brain is responsible for almost all activities going on inside the body. Yet, there are some that are controlled by the spinal cord only without the help of brain. ಸೊ ನಮ್ಮ ಬಾಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಬ್ರೈನ್ ಆದರೂ ಕೂಡ ಕೆಲವೊಂದನ್ನು ಸ್ಪೈನಲ್ ಕಾರ್ಡೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಸೊ ಇದು ಕಂಟ್ರೋಲ್ ಮಾಡುತ್ತೆ ಸ್ಪೈನಲ್ ಕಾರ್ಡ್ ಅನ್ನೋದು, ಬ್ರೈನಿನ ಹೆಲ್ಪ್ ಇಲ್ಲದೇನೆ. ಸೊ ಅಲ್ಲಿ ಸ್ಪೈನಲ್ ಕಾರ್ಡದು ಮೇನ್ ಇದು ಫಂಕ್ಷನ್ ಇರುತ್ತೆ. ಸೊ ದೇ ಆರ್ ಕಾಲ್ಡ್ ರಿಫ್ಲೆಕ್ಸ್ ಆ್ಯಕ್ಷನ್ಸ್. ಆವಾಗಲೇ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಈ ರಿಫ್ಲೆಕ್ಸ್ ಆ್ಯಕ್ಷನ್ಸ್ದು ಮೆಸೇಜು ಬ್ರೈನ್ವರೆಗೂ ಹೋಗೋದು ಬೇಡ, ಸ್ಪೈನಲ್ ಕಾರ್ಡ್ ಹತ್ರನೇ ಎಲ್ಲ ಮುಗ್ದೋಗ್ಬಿಡುತ್ತೆ ಆ ಥರ. ಸೊ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಆರ್ ಆಟೋಮೆಟಿಕ್, ಇಮ್ಮಿಡಿಯೇಟ್ ಆ್ಯಂಡ್ ಇನ್ವಾಲಂಟರಿ ರೆಸ್ಪಾನ್ಸಸ್. ಸೊ ಚುಚ್ಚಿದ ತಕ್ಷಣ ಹಂಗೆ ಇರ್ತೀರ, ಇನ್ನೊಂದು ಸಲ ಚುಚ್ಚು ಅಂತ ಇಲ್ಲ ತಾನೆ. ಚುಚ್ಚಿದ ತಕ್ಷಣ ಕೈ ತೆಗೆದ್ಬಿಟ್ಟು ಯಾಕೆ ಚುಚ್ಚಿದ್ರಿ ಅಂತ ಕೇಳ್ತೀರ, ಕರೆಕ್ಟಾ? ಅದೇ ಥರ ಬಿಸಿ ಬಡಿದ ತಕ್ಷಣ ಕೈ ತೆಗೆದ್ಬಿಡ್ತೀರ, ಇಲ್ಲ ಇನ್ನೂ ಸ್ವಲ್ಪ ಬಿಸಿ ಆಗಲಿ ಅಂತ ಹಾಗೆ ಇಟ್ಟಿರ್ತೀರಾ, ಇಲ್ಲ ತಾನೆ. ಅದೇ ಥರ ಬೇಗ, ತುಂಬ ಬೇಗ ಆ್ಯಕ್ಷನ್ ಕೊಡೋದು, ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡೋದು. ಓಕೆ, ಇಫ್ ಯು ಅನ್ನೋಯಿಂಗ್ಲಿ ಟಚ್ ಅ ಪಾಯಿಂಟೆಡ್ ಆಬ್ಜೆಕ್ಟ್, ದ ಸೆನ್ಸರಿ ನರ್ವ್ಸ್ ಫ್ರಮ್ ದ ಸ್ಕಿನ್ ಇಮಿಡಿಯೇಟ್ಲಿ ಕ್ಯಾರಿ ದ ಮೆಸೇಜ್ ಆಫ್ ಪೇನ್. ಸೊ ಚುಚ್ಚಿದ ತಕ್ಷಣ ಏನಾಗುತ್ತೆ, ಸೊ ಸೆನ್ಸರಿ ನರ್ವ್ಸ್ ಇಮಿಡಿಯೇಟಾಗಿ ಮೆಸೇಜ್ ಕ್ಯಾರಿ ಮಾಡುತ್ತೆ ಸ್ಪೈನಲ್ ಕಾರ್ಡಿಗೆ. The spinal cord responds immediately and sends the messages to hand through the motor nerves. ಸೊ ಏನಾಗುತ್ತೆ, ಸ್ಪೈನಲ್ ಕಾರ್ಡು ಮತ್ತು ಕೈಗೆ ಮೆಸೇಜ್ ಕಳಿಸುತ್ತೆ, ಎದ್ರ ಮುಖಾಂತರ, ಮೋಟಾರ್ ನರ್ವ್ಸ್ ಮುಖಾಂತರ. ಏನು ಅಂತ, ನಿಮ್ಮ ಕೈ ತಕ್ಕೊಳ್ರಿ ಅಂತ.
Though you may take a little time to read this through, the action are very fast. ಇದನ್ನು ಓದೋದಕ್ಕೆ ತುಂಬ ಟೈಮ್ ತೊಗೊಳ್ತದೆ, ಆದರೆ ಅಲ್ಲಿ ಆ್ಯಕ್ಷನ್ನು ಎಷ್ಟು ಬೇಗ ಆಗುತ್ತೆ. ಟೇಕಿಂಗ್ ನಾಟ್ ಇವನ್ ಫ್ಯೂ ಸೆಕೆಂಡ್ಸ್ ಕೂಡ ಆಗಲ್ಲ, ಆಯಿತಾ. ಇಲ್ಲಿ ನೋಡಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದಾರೆ, ನಿಮ್ಮ ಕೈಯಲ್ಲಿ ಸೆನ್ಸರಿ ನ್ಯೂರಾನ್ಸ್ ಇದೆ ಮತ್ತು ಮೋಟಾರ್ ನ್ಯೂರಾನ್ಸ್ ಇದೆ. ಈ ಸೆನ್ಸರಿ ನ್ಯೂರಾನ್ಸು ಸ್ಕಿನ್ನಿಗೆ ಅಟ್ಯಾಚ್ಡ್ ಇರುತ್ತೆ, ಈ ಮೋಟಾರ್ ನ್ಯೂರಾನ್ಸು ಕೈ ಒಳಗಡೆ ಅಟ್ಯಾಚ್ಡ್ ಇರುತ್ತೆ. ಸೊ ಇಲ್ಲಿ ಒಂದು ಚೂಪಿನ ಪಾಯಿಂಟೆಡ್ ಆಬ್ಜೆಕ್ಟ್ ಇದೆ, ಇದನ್ನು ಮುಟ್ಟಿದ ತಕ್ಷಣ ಏನಾಗುತ್ತೆ, ಈ ಸೆನ್ಸರಿ ನ್ಯೂರಾನ್ಸಿಂದ ಸ್ಪೈನಲ್ ಕಾರ್ಡಿಗೆ ಮೆಸೇಜ್ ಹೋಗ್ತಾ ಇದೆ. ಸೊ ಇಲ್ಲಿ ಸ್ಪೈನಲ್ ಕಾರ್ಡಿಂದ ಮತ್ತು ಮೋಟಾರ್ ನ್ಯೂರಾನ್ ಥ್ರೂ ಇಲ್ಲಿ ಕೈಗೆ ಮೆಸೇಜ್ ಬರುತ್ತೆ, ಕೈ ತಕ್ಕೊಂಬಿಡು ಅಂತ. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ನೆಕ್ಸ್ಟ್ ಇಸ್ ದಿ ಸೆನ್ಸ್ ಆರ್ಗನ್ಸ್. Here is a diagram of brain which is different colored areas signify the kind of stimulus that they deal with. List at least 5 activities, some good, some not good for each. For each example, eating a vegetable, eating pizza, taste. Let us learn a little bit more about our sense organs. We have 5 sense organs. So ಇಲ್ಲಿ ನೋಡಿ ಬ್ರೈನ್ದು ಪಿಕ್ಚರ್ ತೋರಿಸ್ಬಿಟ್ಟು ಯಾವ್ಯಾವ ಪಾರ್ಟು ಯಾವ್ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬ್ರೈನ್, ಇದು ಸೆರಿಬ್ರಮ್, ಇದು ಸೆರಿಬೆಲ್ಲಮ್, ಇದು ಮೆಡ್ಯುಲಾ ಅಬ್ಲಾಂಗೆಟಾ. ಸೊ ಮೋಸ್ಟ್ ಆಫ್ ದಿ ಸೆನ್ಸ್ ಆರ್ಗನ್ಸ್ ಎಲ್ಲಿ ವರ್ಕ್ ಆಗ್ತಾ ಇರೋದು, ಸೆರಿಬ್ರಮ್ ಅಲ್ಲಿ ವರ್ಕ್ ಆಗ್ತಾ ಇದೆ. ಸೊ ಈ ಪಾರ್ಟ್ ಸೆರಿಬ್ರಮ್ನ ಈ ಪಾರ್ಟು ಟಚ್ಚಿಗೆ ವರ್ಕ್ ಆಗುತ್ತೆ, ಈ ಪಾರ್ಟು ಟೇಸ್ಟಿಗೆ, ಮತ್ತು ಈ ಪಾರ್ಟು ಹಿಯರಿಂಗಿಗೆ, ಮತ್ತು ಈ ಪಾರ್ಟು ಸ್ಮೆಲ್ಲಿಗೆ, ಮತ್ತು ಈ ಪಾರ್ಟು ವಿಷನಿಗೆ. ಸೊ ಫಾರ್ ಎಕ್ಸಾಂಪಲ್, ಈಗ ನಮಗೇನಾದರೂ ಆಕ್ಸಿಡೆಂಟ್ ಆಗಿ ಈ ಪಾರ್ಟಿಗೆ ಅಥವಾ ಈ ಪಾರ್ಟಿಗೆ ಏನಾದರೂ ಹೊಡೆತ ಬಿತ್ತು ಅಂತಂದರೆ, ಈ ಪಾರ್ಟಿಗೆ ಹೊಡೆತ ಬಿತ್ತು ಅಂದರೆ ನಾವು ಕುರುಡರಾಗ್ತೀವಿ, ಈ ಪಾರ್ಟಿಗೆ ಹೊಡೆತ ಬಿತ್ತು ಅಂದರೆ ನಮಗೆ ಕಿವಿ ಕೇಳಿಸ್ತಾ ಆಗ್ಬೋದು, ಈ ಪಾರ್ಟಿಗೆ ಹೊಡೆತ ಬಿತ್ತು ಅಂದರೆ ನಮ್ಮ ಸೆನ್ಸ್ ಆರ್ಗನ್ ಲೈಕ್ ಸ್ಕಿನ್ ಅದು ವರ್ಕ್ ಆಗದೆ ಹೋಗ್ಬೋದು. ಸೊ ಈ ಥರ ಎಲ್ಲ ಇರುತ್ತೆ. ಓಕೆ, ಸೊ ವಿ ಹ್ಯಾವ್ 5 ಸೆನ್ಸ್ ಆರ್ಗನ್ಸ್. ಸೊ ಲೆಟ್ ಅಸ್ ನೌ ಡೂ ದಿ ಐಸ್. ಸೊ ಇಲ್ಲಿ ನಿಮಗೆ ಇಂಟರ್ನಲ್ ಪಾರ್ಟ್ ಆಫ್ ದಿ ಐ ಅಂತ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದೆನಾ? ಸೊ ಐಸ್ ಹೆಲ್ಪ್ಸ್ ಅಸ್ ಟು ಸಿ ದ ವರ್ಲ್ಡ್ ಅರೌಂಡ್ ಅಸ್. ಸೊ ನಮ್ಮ ಕಣ್ಗಳಿಂದನೇ ನಮ್ಮ ಸುತ್ತಮುತ್ತಲು ಎಲ್ಲ ನೋಡ್ತಾ ಇದ್ದೀವಿ, ಹೌದಾ? ಈಚ್ ಐ ಈಸ್ ಅ ಬಾಲ್ ಲೈಕ್ ಆರ್ಗನ್. ಸೊ ಇದು ಬಾಲ್ ಥರ ಇದೆ. ಸೊ ಇದಕ್ಕೂ ಪ್ರೊಟೆಕ್ಷನ್ ಬೇಕು, ಬಿಕಾಸ್ ಇಟ್ ಈಸ್ ಅ ಸಾಫ್ಟ್ ಆರ್ಗನ್. ಸೊ ಇದು ಹೇಗೆ ಪ್ರೊಟೆಕ್ಟ್ ಆಗ್ತಾ ಇದೆ? ಬೈ ಅ ಬೋನಿ ಸಾಕೆಟ್ ಆಫ್ ದಿ ಸ್ಕಲ್ಲಲ್ಲೇ ಒಂದು ಸಾಕೆಟ್ ಥರ ಇದೆ. ಸೊ ಆ ಸಾಕೆಟ್ ಮುಖಾಂತರ ಇದಕ್ಕೆ ಪ್ರೊಟೆಕ್ಷನ್ ಸಿಗ್ತಾ ಇದೆ. ಸೊ ದಿ ಐಲಿಡ್ಸ್ ಆ್ಯಂಡ್ ಐಲಿಡ್ಸು ಮತ್ತು ಐಲ್ಯಾಶಸ್ ಪ್ರೊಟೆಕ್ಟ್ ದಿ ಐಸ್ ಫ್ರಮ್ ಡಸ್ಟ್ ಆ್ಯಂಡ್ ಎನಿ ಅದರ್ ಫಾರಿನ್ ಬಾಡಿ ಎಂಟರಿಂಗ್ ದಿ ಐಸ್. ಸೊ ಐಲ್ಯಾಶ್ ಅಂದರೆ ಏನು? ನಮ್ಮ ಕಣ್ಣ ರೆಪ್ಪೆಗಳು. ಐಲಿಡ್ ಅಂದರೆ ಏನು? ನಾವು ಕಣ್ಣು ಮುಚ್ಕೊಂಡ ತಕ್ಷಣ ನಮ್ಮ ಕಣ್ಣ ಮೇಲೆ ಇರುವಂಥ ಪರ್ದೆನ ಐಲಿಡ್ ಅಂತ ಕರಿತೀವಿ. ಓಕೆ, ಈ ಎರಡನ್ನು ನಮ್ಮ ಕಣ್ಣಿಗೆ ಯಾವುದಾದ್ರೂ ಧೂಳು ಅಥವಾ ಏನೋ ನಮ್ಮ ಕಣ್ಣಿನ ಕೂದಲೇ ಆಗಿರ್ಬೋದು ಅದು ಬೀಳ್ದಂಗೆ ಕಾಪಾಡೋದಕ್ಕೆ ಇರುವಂಥ ಒಂದು ಪ್ರೊಟೆಕ್ಟಿವ್ ಲೇಯರ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ದಿ ಐರಿಸ್ ಇಸ್ ದಿ ಸೆಂಟ್ರಲ್ ಕಲರ್ಡ್ ರೌಂಡ್ ಪಾರ್ಟ್ ಆಫ್ ದಿ ಐಸ್. ಸೊ ನಿಮಗೊಂದು ಪಿಕ್ಚರ್ ತೋರಿಸ್ತೀನಿ ಈಗ. ಸೊ ನೀವು ನೋಡಿ, ಸೊ ನಮ್ಮ ಕಣ್ಣು ಗುಡ್ಡೆ ಅಂತ ಏನು ಹೇಳ್ತೀವಿ ಅಲ್ಲ, ನಮ್ಮ ಕಣ್ಣು ಗುಡ್ಡೆಯಿಂದ ನಮ್ಮ ಕಣ್ಣು ಕಲರ್ ಏನಂತ ಹೇಳ್ತೀವಿ. ಸೊ ಈ ಬ್ಲೂ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ, ಇದನ್ನು ಐರಿಸ್ ಅಂತ ಹೇಳ್ತೀವಿ. ಓಕೆ, ಆಮೇಲೆ ನಮ್ಮ ಕಣ್ಣು ಗುಡ್ಡೆ ಪಕ್ಕ ವೈಟ್ ಕಲರ್ ಇರುತ್ತೆ, ಹೌದಾ? ಆ ಕಡೆ ಈ ಕಡೆ ಅದನ್ನು ಕ್ಲಾರಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲಾರಿಯಾ, ವೈಟ್ ಇರೋದು. ಸೊ ನಮ್ಮ ಕಣ್ಣು ಗುಡ್ಡೆ ಮೇಲ್ಗಡೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಇದೆ, ಅದನ್ನು ಕಾರ್ನಿಯಾ ಅಂತ ಕರಿತೀವಿ. ಓಕೆ, ಕಾರ್ನಿಯಾ ಅಂತ ಕರಿತೀವಿ. ಸೊ ನೆಕ್ಸ್ಟು ಅದ್ರ ಒಳಗಡೆ ಲೆನ್ಸ್ ಇರುತ್ತೆ.
ಸೊ ಲೆನ್ಸ್ ಇರುತ್ತೆ, ಆ ಲೆನ್ಸನ್ನ ನಾವೇನು ಅಂತ ಹೇಳ್ತೀವಿ, ಆ ಲೆನ್ಸ್ ಮುಖಾಂತರನೇ ನಮಗೆ, ಈಗ ಫಾರ್ ಎಕ್ಸಾಂಪಲ್ ತುಂಬ ಜನ ಲೆನ್ಸ್ ಹಾಕ್ಕೊಳ್ತಾರೆ, ಕಾಂಟ್ಯಾಕ್ಟ್ ಲೆನ್ಸ್ ಅಂತ, ಹೌದಾ ಇಲ್ವೋ? ಸೊ ಆಗಲೇ ಐರಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಮ್ಮ ಕಣ್ಣು ಗುಡ್ಡೆ ಬಗ್ಗೆ ಮಾತಾಡ್ತಾ ಇದ್ವಿ. ಕೆಲವ್ರಿಗೆ ಈ ಕಣ್ಣುಗುಡ್ಡೆ ಬ್ರೌನ್ ಇರ್ಬೋದು, ಅಥವಾ ಬ್ಲೂ ಇರ್ಬೋದು, ಅಥವಾ ಗ್ರೀನ್ ಇರ್ಬೋದು. ಆಮೇಲೆ ಇನ್ ದ ಸೆಂಟರ್ ಆಫ್ ದಿ ಐರಸ್ ದರ್ ಇಸ್ ಅ ಸ್ಮಾಲ್ ಡಾರ್ಕ್ ಕಲರ್ ಕಾಲ್ಡ್ ಪ್ಯೂಪಿಲ್. ನಮ್ಮ ಕಣ್ಣುಗುಡ್ಡೆ ಮಧ್ಯ ಒಂದು ತುಂಬ ಚಿಕ್ಕ ಸರ್ಕಲ್ ಇರುತ್ತೆ, ಅದನ್ನು ಪ್ಯೂಪಿಲ್ ಅಂತ ಕರಿತೀವಿ. ಓಕೆ. ಆಮೇಲೆ ಬಿಹೈಂಡ್ ದ ಪ್ಯೂಪಿಲ್ ಲೈಸ್ ದಿ ಲೆನ್ಸ್. ಪ್ಯೂಪಿಲ್ ಹಿಂದುಗಡೆ ಲೆನ್ಸ್ ಇರುತ್ತೆ. ಓಕೆ. ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದಿ ಐ ಇಸ್ ಕಾಲ್ಡ್ ದಿ ರೆಟಿನಾ. ಸೊ ಇದನ್ನ ರೆಟಿನಾ ಅಂತ ಕರಿತೇವೆ. ಸೊ ದ ಲೈಟ್ ಎಂಟರ್ಸ್ ದಿ ಐ ಥ್ರೂ ದಿ ಪ್ಯೂಪಿಲ್. ಈ ಪ್ಯೂಪಿಲ್ ಒಳಗಡೆಯಿಂದ ಲೈಟ್ ಎಂಟರ್ ಆಗುತ್ತೆ, ಆಮೇಲೆ ಈ ರೆಟಿನಾ ಮೇಲ್ಗಡೆ ಬೀಳುತ್ತೆ. ಸೊ ಈ ರೆಟಿನಾ ಮೇಲ್ಗಡೆ ಬಿದ್ದ ಮೇಲೆ ಲೆನ್ಸ್ ಥ್ರೂ ಪಾಸ್ ಆಗುತ್ತೆ. ದ ಸೆನ್ಸರಿ ನರ್ವ್ಸ್, ಈಗ ಇಲ್ಲಿ ರೆಟಿನಾ ಇಲ್ಲಿರೋದ್ರಿಂದ ಇಲ್ಲಿ ಆಪ್ಟಿಕ್ ನರ್ವ್ಸ್ ನೋಡ್ರಿ. ಆಪ್ಟಿಕ್ ಅಂದರೆ ಐಗೆ ಸಂಬಂಧಪಟ್ಟಂಥ ನರ್ವ್ಸು. ಆಪ್ಟಿಕ್ ನರ್ವ್ಸ್ ರಿಯಾಕ್ಟ್ ಆಗುತ್ತೆ. ಸೊ ಈ ಇಮೇಜಸ್ನ ಅದು ಇಂಟರ್ಪ್ರಿಟ್ ಮಾಡುತ್ತೆ, ಬ್ರೈನಿಗೆ ಕಳಿಸ್ಬಿಟ್ಟು. ಸೊ ಬ್ರೈನಿಗೆ ಕಳಿಸುತ್ತೆ ಇದನ್ನು. ಆಪ್ಟಿಕ್ ನರ್ವ್ಸ್ ಏನು ಮಾಡುತ್ತೆ, ಈ ಇಮೇಜಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಬ್ರೈನ್ ಇಂಟರ್ಪ್ರಿಟ್ ಮಾಡಿಬಿಟ್ಟು ಇದು ಏನು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಈ ಪೆನ್ಸಿಲ್ನ ನೋಡ್ತಾ ಇದ್ದೀನಿ. ಸೊ ಈ ಪೆನ್ಸಿಲ್ನ ನಾನು ಹೇಗೆ ನೋಡ್ತಾ ಇದ್ದೀನಿ, ಸೊ ಇದ್ರ ಇಮೇಜು ನನಗೆ ಲೆನ್ಸ್ ಮುಖಾಂತರ ರೆಟಿನಾ ಒಳಗಡೆ ಬಿದ್ದು ಅಲ್ಲಿ ಇರುವಂಥ ಆಪ್ಟಿಕ್ ನರ್ವ್ಸು ಈ ಇಮೇಜ್ನ ಬ್ರೈನಿಗೆ ಕಳಿಸುತ್ತೆ. ಸೊ ಈ ಬ್ರೈನ್ ಏನು ಹೇಳುತ್ತೆ, ಇದು ಪೆನ್ಸಿಲ್ ಅಂತ ಹೇಳುತ್ತೆ. ಸೊ ದ ಬ್ರೈನ್ ದಟ್ ಪ್ರಾಸೆಸ್ ದೀಸ್ ಸಿಗ್ನಲ್ಸ್ ಆ್ಯಂಡ್ ವಿ ಕಮ್ ಟು ನೋ ವಾಟ್ ವಿ ಹ್ಯಾವ್ ಸೀನ್. ಸೊ ಪ್ರಾಸೆಸ್ ಆದಮೇಲೆ ಇದನ್ನ ಪೆನ್ಸಿಲ್ ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಇಲ್ಲಿವರೆಗೂ ಅರ್ಥ ಆಯ್ತಾ ಮಕ್ಕಳೇ?